ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತು ಬಂದಿಲ್ಲ ಅಂತ ಕೆಲವೊಬ್ಬರು ಕೇಳ್ತಾ ಇದ್ದೀರಾ. ಮತ್ತು 21ನೇ ಕಂತಿನ ಬಗ್ಗೆನೂ ಒಂದು ಅಪ್ಡೇಟ್ ಇದೆ. ಮತ್ತು ಇನ್ನೊಂದು ವಿಷಯ ಏನಂದರೆ 19 ಮತ್ತು 20ನೇ ಕಂತಿನ ಅರ್ಜಿ ಸ್ಥಿತಿಯ ಬಗ್ಗೆನೂ ಕೇಳ್ತಾ ಇದ್ದೀರಾ. ಸೊ ಇದರೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಇದೆ. ಸೊ ಈ ಅಪ್ಡೇಟ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಚಾನಲ್ನ ಇನ್ನೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ 19 ಮತ್ತು 20ನೇ ಕಂತಿನ ಅರ್ಜಿ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳೋಣ. ಏನಂದರೆ ನೀವು ಯಾವುದೇ ಕಂತು ನಿಮಗೆ ಯಾವುದೇ ಗೃಹಲಕ್ಷ್ಮಿ ಕಂತು ನಿಮಗೆ ಬಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾದ್ರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿಯಲ್ಲಿ ಏನಾಗಿದೆ ಅಂತಂದರೆ, ಇವಾಗ ಜನವರಿ ತಿಂಗಳವರೆಗೂ ಮಾತ್ರ ಅರ್ಜಿ ಸ್ಥಿತಿ ಅನ್ನೋದು ತೋರಿಸ್ತಾ ಇದೆ. ಅಂದರೆ ನಿಮ್ಮ ಇನ್ಸ್ಟಾಲ್ಮೆಂಟ್ ಬಂದಿರೋದು ಜನವರಿ ತಿಂಗಳವರೆಗೂ ಮಾತ್ರ ತೋರಿಸ್ತಾ ಇದೆ. ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಪ್ಡೇಟ್ ಆಗಿಲ್ಲ. ಸೊ ಯಾಕೆ ಅಂದರೆ ಇದು ಒಂದು ಟೆಕ್ನಿಕಲ್ ಇಶ್ಯೂ. ನೀವು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳೋಕೆ ಹೋದಾಗ ನಿಮಗೆ ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅರ್ಜಿ ಸ್ಥಿತಿ ತೋರಿಸ್ತಾ ಇಲ್ಲ. ಸೊ ಇದೇನಾಗಿದೆ, ಸರ್ಕಾರದ ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ಇದು ಆದಷ್ಟು ಬೇಗ ಸರಿ ಹೋಗುತ್ತೆ. ಇನ್ನು ಗೃಹಲಕ್ಷ್ಮಿ 21 ಮತ್ತು 21ನೇ ಕಂತಿನ ಬಗ್ಗೆ ಹೇಳಬೇಕಾದ್ರೆ, ಕೆಲವೊಬ್ಬರು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ 21 ಮತ್ತು 22ನೇ ಕಂತು ಎರಡೂ ಬಿಡುಗಡೆ ಆಗುತ್ತೆ, ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ 22ನೇ ಕಂತಿನ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ಇನ್ನು 21ನೇ ಕಂತಿನ ಬಗ್ಗೆ ಹೇಳಬೇಕಾದ್ರೆ, 21ನೇ ಕಂತು ಈಗಾಗಲೇ ಬಿಡುಗಡೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ನಮ್ಮ ಕಡೆಯಿಂದ ಸರ್ಕಾರದಿಂದ ಹಣ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಅದು ಇನ್ನೂ ಮಹಿಳೆಯರ ಖಾತೆಗೆ ಆಲ್ಮೋಸ್ಟ್ 90% ಮಹಿಳೆಯರ ಖಾತೆಗೆ ಇನ್ನೂ ಜಮಾ ಆಗಿಲ್ಲ. ಸೊ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೇನು ಒಂದು 10 ಡೇಸಲ್ಲಿ ಅಂದರೆ ಇನ್ನೊಂದು 10 ದಿವಸಗಳಲ್ಲಿ ಅದೇನಾಗುತ್ತೆ, ಗೃಹಲಕ್ಷ್ಮಿ 21ನೇ ಕಂತು ಎಲ್ಲ ಮಹಿಳೆಯರ ಖಾತೆಗೂ ಬರ್ಬೋದು. ಸೊ ವೇಟ್ ಮಾಡಿ, ಯಾರು ಕೂಡ ವರಿ ಮಾಡ್ಕೋಬೇಡಿ 21ನೇ ಕಂತನೂ ಬಂದಿಲ್ಲ ಅಂತ. ಈಗಾಗಲೇ ಗೃಹಲಕ್ಷ್ಮಿ 21ನೇ ಕಂತು ಕಾಂಗ್ರೆಸ್ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸೊ ಮುಂದೆ ಏನಂದರೆ ಇನ್ನೊಂದು 10 ಡೇಸಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿಯರ ಖಾತೆಗೂ ಏನಾಗುತ್ತೆ, 21ನೇ ಕಂತು ಜಮಾ ಆಗುತ್ತೆ. ಸೊ ಇದು DBT ಸ್ಟೇಟಸ್ ಏನಿದೆ ಅಂದರೆ ಸ್ಥಿತಿ, ನಿಮ್ಮ ಗೃಹಲಕ್ಷ್ಮಿ ಸ್ಥಿತಿ ಅರ್ಜಿ ಸ್ಥಿತಿ ಏನಿದೆ ಅದರಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಏನಾಗುತ್ತೆ ಅದರಲ್ಲಿ ಅಪ್ಡೇಟ್ ಬರುತ್ತೆ. ಸೊ ಅದ್ರ ಬಗ್ಗೆನೂ ಅಪ್ಡೇಟ್ ಆಗಿಲ್ಲ ಅಂತ ಯಾರು ಕೂಡ ವರಿ ಮಾಡ್ಕೋಬೇಡಿ. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಅಪ್ಡೇಟ್ ನಿಮಗೆ ಅಂದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಇದೇ ರೀತಿ ಹೊಸ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಅಪ್ಡೇಟ್ನಲ್ಲಿ ಮುಂದಿನ ವಿಡಿಯೋನ ಸಿಗೋಣ. ಧನ್ಯವಾದಗಳು.